ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯತ್ರಿ ಮಂತ್ರದ ಧ್ಯಾನ, ಅದರ ಅರ್ಥ. ಪ್ರೋದ್ಯದಾದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖಧರೋಂಕಸ್ಥ ದೋರ್ಧ್ವಜೋ ಧ್ಯೇಯ ಏವ ಚ. ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣಃ. ಸರಸಿಜಾಸನಃ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುಃ ಧೃತಶಂಖಚಕ್ರಃ. ಮಧ್ವಾಚಾರ್ಯರು ಗಾಯತ್ರಿ ಮಂತ್ರ ಜಪ ಮಾಡಬೇಕಾದ್ರೆ ಯಾವ ರೀತಿಯ ಕಲ್ಪನೆ ಇರಬೇಕು, ಭಗವಂತನ ರೂಪಚಿಂತನೆ ಯಾವ ರೀತಿ ಇರಬೇಕು ಅಂತ ಈ ಎರಡು ಶ್ಲೋಕದಲ್ಲಿ ಹೇಳಿದ್ದಾರೆ. ಏನು? ಪ್ರ ಉದ್ಯತ್ ಆದಿತ್ಯವರ್ಣಶ್ಚ. ಪ್ರ ಅಂದರೆ ಪ್ರಕೃಷ್ಟವಾದ, ಉತ್ಕೃಷ್ಟವಾದ. ಉದ್ಯದಾದಿತ್ಯ ವರ್ಣ, ಈಗ ತಾನೇ ಹುಟ್ಟುತ್ತಾ ಇರುವ ಸೂರ್ಯನ ಬಣ್ಣ. ಅದು ಯಾವ ಕಲರು? ರೆಡ್. ಪ್ರ ಉದ್ಯತ್ ಆದಿತ್ಯವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ. ಸೂರ್ಯಮಂಡಲದ, ಆ ಸೂರ್ಯನ ಪ್ರಭೆಯ ಮಂಡಲ ಅಂತೇನು ಕರಿತೀವಿ, ಆ ಮಂಡಲದ ಮಧ್ಯದಲ್ಲಿ, ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖ ಧರೋಂಕಸ್ಥ ದೋರ್ಧ್ವಜೋ ಧ್ಯೇಯ ಏವ ಚ. ಎರಡು ಕೈಯಲ್ಲಿ, ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, ಇನ್ನೆರಡು ಕೈಯನ್ನು ಪದ್ಮಾಸನ ಹಾಕಿದ ಎರಡು ತೊಡೆಯ ಮೇಲೆ ಊರ್ಧ್ವಮುಖವಾಗಿ ಎರಡು ಕೈ ಇಟ್ಟುಕೊಂಡಿರುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಇನ್ನೊಂದರಲ್ಲಿ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಆ ಸವಿತೃಮಂಡಲದ, ಆ ಸೂರ್ಯಮಂಡಲದ ಮಧ್ಯದಲ್ಲಿ ಚಿಂತನೆ ಮಾಡಬೇಕು. ಎಂತಹ ನಾರಾಯಣ? ಸರಸಿಜಾಸನ ಸನ್ನಿವಿಷ್ಟ. ಸರಸಿಜ ಅಂದರೆ ಕಮಲ ಅಂತ, ಪದ್ಮ. ಸರಸಿಜ ಆಸನ, ಪದ್ಮಾಸನ. ಸರಸಿಜಾಸನ ಸನ್ನಿವಿಷ್ಟ. ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು. ಕೇಯೂರ ಅಂದರೆ ಭುಜಗಳಿಗೆ ಹಾಕುವ ಆಭರಣ, ತೋಳುಬಳೆ ಅಂತ ಹೇಳ್ತಾರಲ್ಲ. ಮಕರ ಕುಂಡಲ, ಮೊಸಳೆ ಆಕಾರದ ಕಿವಿ ಓಲೆ, ಕಿವಿಗೆ ಹಾಕುವ ಕುಂಡಲಗಳು, ಮಕರ ಕುಂಡಲವಾನ್. ಕಿರೀಟಿ, ದಿವ್ಯವಾದ ಕಿರೀಟ. ಹಾರಿ, ಹಾರ, ಪುಷ್ಪದ ಹಾರ. ಹಿರಣ್ಮಯವಪುಃ ಸ್ವರ್ಣದ, ಬಂಗಾರದ ದೇಹ, ಗೋಲ್ಡನ್ ಬಾಡಿ. ಧೃತ ಶಂಖಚಕ್ರ, ಚಕ್ರ ಶಂಖ ಕೈಯಲ್ಲಿ ಹಿಡಿದಿರುವಂತಹ, ಸೂರ್ಯಮಂಡಲದ ಮಧ್ಯದಲ್ಲಿ ಪದ್ಮಾಸನ ಹಾಕಿದ, ಎರಡು ಕೈಯನ್ನು ಆ ತೊಡೆಯ ಮೇಲೆ ಊರ್ಧ್ವಮುಖವಾಗಿ ಇಟ್ಟುಕೊಂಡಿರುವಂತಹ, ಇನ್ನೊಂದು ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡಿರುವಂತಹ, ಕಿರೀಟ, ಕುಂಡಲ, ಕೇಯೂರ, ಪುಷ್ಪಹಾರ, ಸ್ವರ್ಣಮಯವಾದ ಶರೀರ. ಇಂತಹ ಭಗವಂತನನ್ನು, ಪ್ರಸನ್ನಮುಖವಾದ ಭಗವಂತನನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದಂದ್ರೇನು? ನಾವು ಕಣ್ಣು ಮುಚ್ಚಿದಾಗ ಏನೆಲ್ಲ ಚಿತ್ರಣಗಳು ಬರ್ತಾ ಇರುತ್ತೆ, ಇಮ್ಯಾಜಿನೇಷನ್. ಬೇಕಾಗಿದ್ದು, ಬೇಡದೇ ಇರೋದು, ಎಲ್ಲ ರೀತಿಯದ್ದು ಬರುತ್ತೆ. ಮಂತ್ರ ಹೇಳುವಾಗ, ನಾವು ಜಪ ಮಾಡುವಾಗ ಈ ಏನನ್ನು ಇಮ್ಯಾಜಿನೇಷನ್ ಮಾಡಬೇಕು? ಅದು ಧ್ಯಾನ. ಧಾರಣ ಮಾಡುವಂಥದ್ದು, ಹಿಡಿದಿಟ್ಟುಕೊಳ್ಬೇಕಾದಂಥದ್ದು ಧ್ಯಾನ. ಏನನ್ನು ಹಿಡಿದಿಡಬೇಕು? ಮನಸ್ಸಿನಲ್ಲಿ ಯಾವ ರೀತಿಯ ಚಿತ್ರಣ ಹಿಡಿದಿಡಬೇಕು? ಈ ಭಗವಂತನ ಚಿತ್ರಣ. ಗಾಯತ್ರಿ ಜಪ ಮಾಡುವಾಗ ದೇವರ ಈ ಚಿತ್ರಣ, ಇದನ್ನು ಹಿಡಿದಿಟ್ಟುಕೊಳ್ಬೇಕು, ಧಾರಣೆ ಮಾಡಬೇಕು. ಹಾಗಾಗಿ ಇದು ಧ್ಯಾನ. ಅಂದರೆ ಧ್ಯಾನ ಶ್ಲೋಕ ಹೇಳೋದಕ್ಕಿಂತ ಅದನ್ನು ಮನಸ್ಸಿನಲ್ಲಿ ನಾವು ಎಷ್ಟು ಧಾರಣೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಧ್ಯಾನ ಶ್ಲೋಕ ಹೇಳೋದು ಒಂದು ಹೌದು, ಆದರೆ ಹೇಳೋದಷ್ಟೇ ಧ್ಯಾನ ಅಲ್ಲ. ನಿಜವಾದ ಧ್ಯಾನ ಅಂದರೆ ನಮ್ಮ ಜಪ ಶುರುವಾದಾಗಿಂದ ಮುಗಿಯೋವರೆಗೂ ಆ ಚಿತ್ರಣ ಬರ್ತಾ ಇರಬೇಕು ಮನಸ್ಸಲ್ಲಿ. ಅದು ಎಷ್ಟು ಬರಬೇಕು ಅಂದರೆ ಸಾಕ್ಷಾತ್ಕಾರ ಆಗಬೇಕು, ಅಲ್ಲಿವರೆಗೆ ಆ ಧ್ಯಾನವನ್ನು ಮಾಡಬೇಕು. ಬರೀ ನಾವು
ಜಪ ಮಾಡುವಾಗ ಮಾತ್ರ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗೋದಿಲ್ಲ. ನಾವು ಬೇರೆ ಸಮಯದಲ್ಲೂ ಸಹ ಜಪ ಮಾಡದೇ ಇರುವಾಗ ಇದನ್ನು ಈ ರೀತಿ ಚಿತ್ರಣ ಧ್ಯಾನ ಮಾಡ್ತಾಯಿದ್ರೆ ನಾವು ಜಪ ಮಾಡುವಾಗ ಅನುಕೂಲ ಆಗುತ್ತೆ. ಧ್ಯಾನ ಇಲ್ಲದೆ ಜಪ ಮಾಡಿದರೆ ಏನಾಗುತ್ತೆ? ಆ ಶಬ್ದ ಉಚ್ಚಾರಣೆಯಿಂದ ಎಷ್ಟು ಫಲ ಬರುತ್ತೋ ಅಷ್ಟು ಮಾತ್ರ ಬರುತ್ತೆ ಹೊರತು ಪೂರ್ಣ ಫಲ ಸಿಗೋದಿಲ್ಲ. ಪೂರ್ತಿ ನಮಗೆ ರಿಸಲ್ಟ್ ಬೇಕು ಅಂದರೆ ಆ ರೂಪಚಿಂತನೆಯನ್ನು ಧಾರಣೆ ಮಾಡಿ ಜಪ ಮಾಡಬೇಕು. ದೇಹ ಹೇಗಿರಬೇಕು? ಬೆನ್ನು ಸ್ಟ್ರೈಟ್ ಇರಬೇಕು. ಆಸನ ಒಂದು ಸ್ವಸ್ತಿಕಾಸನ ಅಂದರೆ ನಾವು ಚಕ್ಲಮಟ್ಟೆ ಅಂತೀವಲ್ಲ ಅದು, ಇಲ್ಲೋ ಪದ್ಮಾಸನ, ಇಲ್ಲ ವೀರಾಸನ. ಎಡದ ಮೊಣಕಾಲ ಮೇಲೆ ಬಲದ ಕಾಲು ಹಾಕಿ ಕೂತರೆ ಅದು ವೀರಾಸನ. ಈ 3 ಆಸನದಲ್ಲಿ ಒಂದು ಆಸನ ಯಾವುದು ನಮಗೆ ದೇಹಕ್ಕೆ ಹಿತ ಆಗುತ್ತೋ ಅದು. ಸುಖಂ ಸ್ಥಿರಂ ಆಸನಂ, ಅದು ಸುಖವಾಗಿರಬೇಕು, ಸ್ಥಿರವಾಗಿಯೂ ಇರಬೇಕು. ಪದೇ ಪದೇ ಚೇಂಜ್ ಮಾಡುವ ಹಾಗೆ ಆಗಬಾರ್ದು. ಆ ರೀತಿಯ ಆಸನ, ಅದನ್ನು ನಮಗೆ ಯಾವುದು ಫಿಟ್ ಆಗುತ್ತೋ ಅದನ್ನು ನಾವು ಚೂಸ್ ಮಾಡಬೇಕು. ಆ ಆಸನ ಹಾಕಿ ಬೆನ್ನು ಸ್ಟ್ರೈಟ್ ಇರಬೇಕು, ಕಣ್ಣು ಮುಚ್ಚಿರಬೇಕು, ತಲೆ ಸ್ವಲ್ಪ ಎತ್ತಿರಬೇಕು. ನಮ್ಮ ಫೋಕಸ್ 2 ಕಣ್ಣುಗಳ ಮಧ್ಯೆ ಭ್ರೂ ಮಧ್ಯೆ ಅಂತ, ಆ ಹುಬ್ಬುಗಳೆರಡು ಸೇರುವ ಜಾಗ ಭ್ರೂ ಮಧ್ಯೆ, ಅದರ ಮೇಲೆ ಕಾನ್ಸಂಟ್ರೇಷನ್ ಆಗಿರಬೇಕು. ಕೈಯಲ್ಲಿ ಎಣಿಕೆ ಮಾಡ್ತಾ ಇರಬೇಕು, ಕೌಂಟಿಂಗ್. ಮನಸ್ಸಲ್ಲಿ ಬಾಯಿ ಬಿಡದೆ, ತುಟಿ ಆಡಿಸದೆ ಮಂತ್ರವನ್ನು ಜಪ ಮಾಡಬೇಕು. ಮತ್ತು ಮೈಂಡಲ್ಲಿ ಏನು ಇಮ್ಯಾಜಿನೇಷನ್ ಬರಬೇಕು? ಈ ಧ್ಯಾನ ಶ್ಲೋಕದಲ್ಲಿ ಹೇಳಿದ ರೂಪ, ಫಾರ್ಮ್, ದೇವರು ಆ ಫಾರ್ಮ್ ಬರಬೇಕು. ಅದಿಷ್ಟೇ ಅಂತಲ್ಲ, ಅದಕ್ಕೆ ನಾವು ಮತ್ತೆ ಸೇರಿಸ್ಬೋದು. ಈಗ ಉದಾಹರಣೆಗೆ ಅಲ್ಲಿ ವಸ್ತ್ರ ಹೇಳಲಿಲ್ಲ, ಯಾವ ಕಲರ್ ವಸ್ತ್ರ ಅಂತ. ನಾವು ಸೂಟ್ ಆಗುವಂತಹ ವಸ್ತ್ರ ಯಾವುದು? ರೇಷ್ಮೆಯ ವಸ್ತ್ರ ನಮಗೆ ಹಿಡಿಸುವಂಥದ್ದು, ಅದು ನಮಗೆ ಇಂಡಿಪೆಂಡೆಂಟ್. ತಂತ್ರ ಗ್ರಂಥಗಳಲ್ಲಿ ಧ್ಯಾನಕ್ಕೆ ತುಂಬ ಇಂಪಾರ್ಟೆಂಟ್ ಉಂಟು. ಯಾಕಂದರೆ ನಾವು ಯಾವ ರೀತಿಯ ರೂಪವನ್ನು ಧ್ಯಾನ ಮಾಡ್ತೀವೋ ಆ ರೀತಿ ಪ್ರತಿಫಲ ಸಿಗುತ್ತೆ. ಈಗ ಉದಾಹರಣೆಗೆ ನಾವು ಗಣಪತಿ ಧ್ಯಾನ ಮಾಡಬೇಕಾದ್ರೆ ರಕ್ತೋ ರಕ್ತಾಂಗರಾಗಾಂ, ಅಲ್ಲಿ ರೆಡ್ ಕಲರ್, ಅವನ ಮೈ, ಅವನ ವಸ್ತ್ರ ಅಷ್ಟು ರೆಡ್. ಯಾಕೆ ಕೇಳಿದರೆ ಗಣಪತಿ ಶಕ್ತಿ ಏನುಂಟು ಅದು ವಿಘ್ನಗಳನ್ನು ಕಳಿಬೇಕು, ಮತ್ತು ಅಟ್ರ್ಯಾಕ್ಷನ್ ಅದರ ಮೇಯ್ನ್ ಬೆನಿಫಿಟ್. ಹಾಗಾಗಿ ನಾವು ರೆಡ್. ಮತ್ತು ಇನ್ನು ಕೆಲವೊಂದು ತಾಮಸ ಉಪಾಸನೆಗಳು, ಉಗ್ರ ಉಪಾಸನೆಗಳಿಗೆಲ್ಲ ಉಗ್ರ ಧ್ಯಾನ. ನರಸಿಂಹ ಧ್ಯಾನದಲ್ಲೂ 2 ರೀತಿ ಉಂಟು. ಒಂದು ಲಕ್ಷ್ಮೀ ನರಸಿಂಹ, ಅಲ್ಲಿ ಉಗ್ರತೆ ಇಲ್ಲ, ಶಾಂತತೆ ಇದೆ, ಅದರ ತೇಜಸ್ಸಿದೆ. ಉಗ್ರ ನರಸಿಂಹ ಅಂತ ಹೇಳಿದಾಗ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ, ಅದು ಉಗ್ರ ಸ್ವರೂಪ. ಅಲ್ಲಿ ಹಲ್ಲು, ಉಗುರು, ಆ ದೇಹದ ಬಣ್ಣ, ಆಭರಣಗಳು ಎಲ್ಲ ಉಗ್ರ ಇರುತ್ತೆ. ಅದು ಯಾಕೆ ಕೇಳಿದರೆ ನಾವು ಆ ರೀತಿ ಎನರ್ಜಿಯನ್ನು ಇನ್ವೋಕ್ ಮಾಡ್ತಾ ಇದ್ದೀವಿ ಅಂತಾದರೆ ಆ ರೀತಿ ಧ್ಯಾನ. ನಾವು ಗಾಯತ್ರಿ ಮಂತ್ರವನ್ನು ಮೋಕ್ಷಾರ್ಥವಾಗಿ ಮಾಡ್ತೀವಿ ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿ ಹಾರಗಳು ಸಿಕ್ಕಾಪಟ್ಟೆ ವೈಬ್ರೆಂಟ್ ಕಲರ್ ಇರಬಾರ್ದು, ವೈಟ್ ಈ ರೀತಿ ಕಲರ್ ಇರುವಂಥ ಹಾರ ಚಿಂತನೆ ಮಾಡಬೇಕು. ವಸ್ತ್ರವೂ ಅಷ್ಟೇ, ಹಳದಿ ಅಥವಾ ಬಿಳಿ ದೇವರ ಆ ವಸ್ತ್ರ, ಮತ್ತು ದೇವರ ಮುಖ ಮಂದಸ್ಮಿತ ಇರಬೇಕು, ಉಗ್ರ ರೂಪ ಇರಬಾರ್ದು. ಇದಷ್ಟು ಬೇಸಿಕ್ ವಿಚಾರಗಳು. ಇದಷ್ಟು ಗುರುವಿನಿಂದ ಉಪದೇಶ ತಗೊಂಡು ಮಾಡುವಂಥದ್ದು, ಸ್ವಂತವಾಗಿ ಮಾಡಬಾರ್ದು. ಏನೇ ಚೇಂಜಸ್ ಮಾಡೋದಿದ್ರೂ ಗುರುವಿನ ಪರ್ಮಿಷನ್ ಇರಬೇಕು. ಅದಕ್ಕೆ ದೀಕ್ಷೆ ಅಂತ ಹೆಸರು. ಗುರು ತನ್ನಲ್ಲಿರೋ ಶಕ್ತಿಯನ್ನು ಆ ಶಿಷ್ಯನಿಗೆ ಧಾರೆ ಏರ್ಕೊಡುವಂತಹ ಒಂದು ಪ್ರೊಸೀಜರ್ ದೀಕ್ಷೆ, ಇನಿಷಿಯೇಷನ್. ತುಂಬ ಇಂಪಾರ್ಟೆಂಟ್. ಪರಂಪರೆಯಲ್ಲಿ ಈಗ ಅದು ಬಿಟ್ಟು ಹೋಗಿದೆ. ಈಗ ಉಪನಯನ ಮಾಡುವಾಗ ಪ್ರಾಣಾಯಾಮ, ಧ್ಯಾನ, ಜಪ ಮಾಡುವ ಕ್ರಮ ಇದು ಯಾವುದೂ ಹೇಳ್ಕೊಡೋದಿಲ್ಲ. ಯಾಕಂದರೆ ಯಾರು ಹೇಳ್ಕೊಡ್ಬೇಕೋ ಅವರಿಗೆ ಗೊತ್ತಿಲ್ಲ ಅದು ಹೇಗೆ ಕೊಡೋದು ಅಂತ. ಪುರೋಹಿತರು ಅವರು ಆ್ಯಕ್ಚುಲಿ ಹೇಳ್ಕೊಡ್ಬೇಕು.
ಧ್ಯಾನ ಹೇಗೆ ಮಾಡಬೇಕು ಅಂತ. ಪುರೋಹಿತರಿಗೆ ಗೊತ್ತಿಲ್ಲ ಧ್ಯಾನ ಹೇಗೆ ಮಾಡೋದು ಅಂತ. ಆಮೇಲೆ ಅಪ್ಪ ಉಪದೇಶ ಕೊಡೋದು ಮಗನಿಗೆ, ಅಪ್ಪನಿಗೆ ಗಾಯತ್ರಿ ಮಂತ್ರ ಬರೋಲ್ಲ, ಪುರೋಹಿತರಿಗೆ ಧ್ಯಾನ ಹೇಳ್ಕೊಡೋಕೆ ಬರೋದಿಲ್ಲ. ಹೀಗಾಗಿ ಆ ಪರಂಪರೆಯೇ ಹಾಳಾಗಿಬಿಟ್ಟಿದೆ. ಇದನ್ನು ನಾವೇ ಸರಿ ಮಾಡಬೇಕು. ನಮ್ಮ ಮುಂದಿನ ಜನ್ರೇಷನ್ ಆದರೂ ಇದನ್ನು ಸರಿ ಮಾಡಿಕೊಳ್ಬೇಕು. ಅವರಿಗೆ ಈ ರೀತಿ ಸಮಸ್ಯೆ ಬರಬಾರ್ದು. ಹಾಗಾಗಬೇಕಂದ್ರೆ ನಾವು ಫಸ್ಟ್ ಸರಿ ಆಗಬೇಕು. ನಾವು ಸರಿ ಆಗಬೇಕಂದ್ರೆ ಅಧ್ಯಯನ 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 ಅಧ್ಯಯನದಿಂದ ಅನುಷ್ಠಾನ ಚೆನ್ನಾಗಾಗುತ್ತೆ. ಅನುಷ್ಠಾನ ಚೆನ್ನಾಗಾದರೆ ಪ್ರಕ್ರಿಯೆಗಳು ಚೆನ್ನಾಗಾಗುತ್ತೆ. ಪ್ರಕ್ರಿಯೆ ಚೆನ್ನಾಗಾದರೆ ಟ್ರೆಡಿಷನ್ ಸರಿಯಾಗುತ್ತೆ. ಹೀಗೆ ಟ್ರೆಡಿಷನನ್ನು ಹಾಳು ಮಾಡೋದು ನಮ್ಮ ಕೈಯಲ್ಲಿದೆ, ಸರಿ ಮಾಡೋದು ನಮ್ಮ ಕೈಯಲ್ಲಿದೆ. ಅದು ಚೈನ್ ಇದ್ದಾಗೆ, ಒಂದು ಕಡೆ ಚೈನ್ ಹಾಳಾಯ್ತೋ ಪೂರ್ತಿ ಹಾಳಾಗುತ್ತೆ. ಹಾಗೆ ಅಲ್ಲಿ ಹಿರಣ್ಮಯ ವಪುಃ ಅಂತ ಹೇಳಿದರು. ಗೋಲ್ಡನ್ ಬಾಡಿ ಏನದರ ಅರ್ಥ? ಯಾಕೆ ಬಂಗಾರದ ದೇಹ ಹೇಳಿದರು? ನಮಗೆ ಚಿನ್ನ ಸಿಗಲಿ ಅಂತನೋ? ಧ್ಯಾನ ಮಾಡಿದವರಿಗೆ, ಜಪ ಮಾಡಿದವರಿಗೆ ಚಿನ್ನ ಸಿಗಲಿ ಅಂತನೋ ಅರ್ಥ ಅಲ್ಲ. ಅದರ ಅರ್ಥ ಬೇರೆ ಎಲ್ಲ ಮೆಟಲ್ಲಿಗೆ ಕಂಪೇರ್ ಮಾಡಿದರೆ ಅದು ಹೆಚ್ಚು ಕೆಮಿಕಲಿ ಇನ್ನರ್ಟ್ ಮೆಟಲ್, ಬೇರೆ ಯಾವುದರ ಜೊತೆಗೆ ಸೇರೋದಿಲ್ಲ. ಅದು ಏನು ಸಿಂಬಾಲಿಸಮ್ ಏನದರದ್ದು ಇಲ್ಲಿ ಧ್ಯಾನದಲ್ಲಿ ಅಂತ ಹೇಳಿದರೆ, ಭಗವಂತನ ಪರಮತತ್ವದ ಕ್ವಾಲಿಟಿಯನ್ನು ಇದಕ್ಕೆ ಹೋಲಿಸ್ತಾ ಇದ್ದಾರೆ. ದೇವರು ಅಷ್ಟೆ, ಅವನು ಇಡೀ ಲೋಕವನ್ನು ಸೃಷ್ಟಿ ಮಾಡಿದವನು. ಟೈಮು, ಸತ್ವರಜಸ್ಸು ತಮಸ್ಸನ್ನುವ ಗುಣಗಳು, ಇಡೀ ಸೃಷ್ಟಿ ಅಷ್ಟು ಅವನಿಂದ ಬಂದಿದೆ. ಆದರೆ ಅವನು ಯಾವುದರ ಮೇಲೂ ಡಿಪೆಂಡ್ ಆಗಿಲ್ಲ, ಸರ್ವಸ್ವತಂತ್ರ. ಇರುವ ಎಲ್ಲ ಶಕ್ತಿಗಳಕ್ಕಿಂತ ಅತ್ಯಂತ ಶ್ರೇಷ್ಠನಾದವ, ವರೇಣ್ಯಂ. ಹಾಗಾಗಿ ಆ ಸ್ವರ್ಣಮಯ ಶರೀರ ಅದರ ಸಿಂಬಾಲಿಸಮ್. ಹೀಗೆ ಅಲ್ಲಿ ಹೇಳುವ ಒಂದೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಒಂದೊಂದು ಅರ್ಥ ಇದೆ, ಸುಮ್ಮನೆ ಅಲ್ಲ. ಅಷ್ಟು 2 ಶ್ಲೋಕದಲ್ಲಿ ಅಷ್ಟೇ ಹೇಳಿದ್ದಾರೆ ಅಂತಲ್ಲ, ಅದು ಹೇಳಿದ್ದನ್ನೇ ನಮಗೆ ಡೈಜೆಸ್ಟ್ ಮಾಡೋಕ್ಕೆ ತುಂಬ ಸಮಯ ಬೇಕು. ಅನುಷ್ಠಾನ ಅಷ್ಟು ಮಾಡಿದರೆ ನಮಗೆ ಅದರದ್ದು ಮಹತ್ವ ಗೊತ್ತಾಗುತ್ತೆ. ಹೀಗೆ ಗಾಯತ್ರಿ ಮಂತ್ರ ಅದನ್ನು ಡಿಗ್ ಮಾಡಿದಷ್ಟು ಹೊಸ ಹೊಸ ನಿಧಿ ಹೊರಗೆ ಬರುತ್ತೆ. ಜ್ಞಾನ ನಿಧಿ ಮುಗಿಯುವಂಥದ್ದಲ್ಲ. ಒಟ್ಟಾರೆ ನಾವು ನಿತ್ಯ ಜಪ ಮಾಡುವಾಗ ಇಷ್ಟಂತೂ ಚಿಂತನೆ ಬೇಕು. ಇದು ಬೇಸಿಕ್. ಸ್ವಲ್ಪ ಕಾಲ ನಾವು ಈ ರೀತಿ ಜಪ ಮಾಡ್ತಾ ಹೋದಾಗ ಒಂದು ಹಂತ ಬರುತ್ತೆ. ಆಗ ನಮಗೆ ಧ್ಯಾನ ಶ್ಲೋಕ ಹೇಳುವ ಅವಶ್ಯಕತೆ ಬರೋದಿಲ್ಲ. ಆ ಋಷಿಛಂದಸ್ ಹೇಳಿ ಕಣ್ಣು ಮುಚ್ಚಿದರೆ ಸಾಕು, ಆ ರೂಪ ಸಾಕ್ಷಾತ್ಕಾರ ಆಗುತ್ತೆ. ಅದನ್ನು ಸಿದ್ಧಿ ಅಂತ ಹೇಳೋದು. ಇಲ್ಲಿವರೆಗೆ ಹೋಗಬೇಕಾದ್ರೆ ಈ ಫೌಂಡೇಶನ್ ಗಟ್ಟಿ ಇರಬೇಕು. ಇನ್ನು ನ್ಯಾಸ, ಅಂಗನ್ಯಾಸ, ಕರನ್ಯಾಸ. ಏನದು ನ್ಯಾಸ ಅಂದರೆ ಏನು? ಅರ್ಥ ಏನು? ನೆಸ ಅಂದರೆ ಇಡೋದು ಅಂತ ಅರ್ಥ. ಒಂದು ವಸ್ತುವಿನ ಒಂದು ಕಡೆ ಇಡುವುದಕ್ಕೆ ನ್ಯಾಸ ಅಂತ ಹೆಸರು. ಇಲ್ಲಿ ಏನರ್ಥ? ಅದು ಮಂತ್ರವನ್ನು, ಆ ಮಂತ್ರದ ಆ ಶಕ್ತಿಯನ್ನು ನಮ್ಮ ದೇಹದ ಒಂದೊಂದು ಅಂಗಗಳಲ್ಲಿ ಇಡೋದನ್ನು ನ್ಯಾಸ ಅಂತ ಹೇಳ್ತೀವಿ. ಕರನ್ಯಾಸ ಅಂದರೆ ಕೈಯಲ್ಲಿ ಆ ಮಂತ್ರದ ಒಂದೊಂದು ಶಬ್ದಗಳನ್ನು ಇಡುವಂಥದ್ದು. ಅದರಿಂದ ಏನಾಗುತ್ತೆ? ನಮ್ಮ ಕೈ ಶುದ್ಧಿ ಆಗುತ್ತೆ. ಇನ್ನೊಂದು, ನಮ್ಮ ಮನೆ ಟಿ ವಿಗೆ ಸಿಗ್ನಲ್ ಸರಿಯಾಗಿ ಬರಬೇಕಂದ್ರೆ ಬರೀ ಸಿಗ್ನಲ್ ಪ್ರೊವೈಡರ್ ಸರಿ ಇದ್ದರೆ ಸಾಲದು, ನಮ್ಮ ಮನೆ LNB ಸರಿ ಇರಬೇಕು. ಆ ಡಿಶ್ ಎಲ್ಲ ಕರೆಕ್ಟಾಗಿದ್ದು, ಆ ಕೇಬಲ್ ಎಲ್ಲ ಸರಿಯಾಗಿ ಕನೆಕ್ಟ್ ಆಗಿದ್ದರೆ ಮಾತ್ರ ಸಿಗ್ನಲ್ ಬರುತ್ತೆ, ಇಡೀ ಜಗತ್ತನ್ನು ನೋಡ್ಬೋದು. ಅದಿಲ್ಲ ಅಂತ ಆದರೆ ಬರೀ LNBಯಲ್ಲೋ ಕೇಬಲಲ್ಲೋ ಏನೋ ಸಣ್ಣ ವ್ಯತ್ಯಾಸ ಆಗಿದ್ದರೂ ಏನೂ ಬರೋದಿಲ್ಲ. ಅದೇ ರೀತಿ ನಾವು ಒಂದು ಜಪ ಮಾಡಬೇಕಾದಾಗ ನಮ್ಮ ಬಾಡಿ ಆ ಎನರ್ಜಿಯನ್ನು ರಿಸೀವ್ ಮಾಡುವಂಥ ಕೆಪ್ಯಾಬಿಲಿಟಿ ಇರಬೇಕು. ಎಲ್ಲ ರಿಸೀವರ್ಸನ್ನು ಆ್ಯಕ್ಟಿವೇಟ್ ಮಾಡಬೇಕು. ಈ ನ್ಯಾಸದ ಉದ್ದೇಶ ಅದು. ಕೈಯಲ್ಲಿ ಯಾಕೆ ಇಡ್ತೀವಿ? ಕೈಯಿಂದ ನಾವು ಎಣಿಕೆ ಮಾಡ್ತೀವಿ. ಎಣಿಕೆ ಮಾಡುವಾಗ ಒಂದಷ್ಟು ಶಕ್ತಿ ಉತ್ಪಾದನೆ ಆಗುತ್ತೆ.
ಆ ಉದ್ದೇಶಕ್ಕೆ. ಇನ್ನು ಹೃದಯದ ಶಿರಸ್ಸು, ಶಿಖೆ, ಭುಜಗಳು, ಕಣ್ಣು ಇಲ್ಲೂ ನ್ಯಾಸ ಮಾಡ್ತೀವಿ. ಇದರ ಉದ್ದೇಶವೂ ಅಷ್ಟೆ. ನಮ್ಮ ದೇಹದ ಮೇಲ್ಭಾಗಗಳು, ನಾಭಿಯಿಂದ ಮೇಲಿನ ಜಾಗ ಏನಿದೆ ಅದು ಒಂದು ರೀತಿ ಆ್ಯಂಟೆನಾ ಥರ ಶಕ್ತಿಯನ್ನು ಎಳೆಯುವ ರಿಸೀವರ್ಸ್ ಇದ್ದ ಹಾಗೆ. ಅಲ್ಲಿ ಈ ಮಂತ್ರಗಳ ಶಬ್ದಗಳನ್ನು ನಾವು ನ್ಯಾಸ ಮಾಡಿದರೆ ಪೂರ್ತಿಯಾಗಿ ಗ್ರಹಣ ಹೇಳ್ಕೊಳ್ಳುತ್ತೆ. ಹೀಗೆ ಇದು ನ್ಯಾಸದ ಉದ್ದೇಶ. ತತ್ಸವಿತುಃ ಹೃದಯಾಯ ವರೇಣ್ಯಂ ಶಿರಸೆ. ಹೀಗೆ ಇಡೀ ಮಂತ್ರವನ್ನು ಇಡೀ ನಮ್ಮ ದೇಹಕ್ಕೆ ಇಡುವಂತಹ ಪ್ರಕ್ರಿಯೆ, ಅದನ್ನು ನ್ಯಾಸ. ಇದೆಷ್ಟು ಬೇಸಿಕ್. ಅದಾದಮೇಲೆ ಜಪ ಆಯಿತು. ಜಪ ಮಾಡುವಾಗ ರೂಲ್ ಏನಂದರೆ, ನಾವು ಎಷ್ಟು ಜಪ ಮಾಡ್ತೀವಿ ಅಂತ ಹೇಳಿಕೊಂಡು ಜಪ ಮಾಡಬೇಕು. 108 ಸಾರಿ ಮಾಡ್ತೀವಿ ಅಂತಾದರೆ ಅಷ್ಟೋತ್ತರ ಶತವಾರಂ ಅಂತ ಹೇಳಿಕೊಂಡು ಮಾಡಬೇಕು. ಜಪ ಆದಮೇಲೆ ತರ್ಪಣ ಕೊಡಬೇಕು. ತರ್ಪಣ ಅಂದ್ರೇನು? ತೃಪ್ತಿ ಮಾಡುವಂಥದ್ದು. ನಾವು 10-28ರಿಂದೆಲ್ಲ ಇದು ಅನುಭವ ಆಗೋದಿಲ್ಲ. 108ಕ್ಕಿಂತ ಜಾಸ್ತಿ ಮಾಡಬೇಕು ಜಪವನ್ನು. ಮತ್ತು ಜಪ ಮಾಡಿದಾಗ 1-2 ದಿನದಲ್ಲಿ ಆಗೋದಿಲ್ಲ. ಇದು ಸ್ವಲ್ಪ ದಿನ ನಾವು ಇದನ್ನು ಅಬ್ಸರ್ವ್ ಮಾಡಬೇಕು. 108ಕ್ಕಿಂತ ಜಾಸ್ತಿ ಜಪ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ನಮ್ಮ ಉಸಿರಾಟದ್ದು, ದೇಹದ ಉಷ್ಣತೆ ಇದರಲ್ಲೆಲ್ಲ ನಮಗೆ ವ್ಯತ್ಯಾಸ ಕಾಣುತ್ತೆ. ಅದು ಯಾಕಾಯಿತು ಕೇಳಿದರೆ, ಆ ಮಂತ್ರ ಹೇಳಿದ್ರಿಂದ ಒಂದು ದೇವತಾ ಶಕ್ತಿ ನಮ್ಮಲ್ಲಿ ಎಂಟರ್ ಆಗುತ್ತೆ. ಹೇಗೆ ನಾವು ನಮ್ಮ ಮನೆ ದೇವರ ವಿಗ್ರಹಗಳಿಗೆ ನೈವೇದ್ಯ ಸಮರ್ಪಣೆ ಮಾಡ್ತೀವಿ, ಅಥವಾ ಹೋಮದಲ್ಲಿ ಚರು, ತುಪ್ಪ ಇತ್ಯಾದಿ ದ್ರವ್ಯಗಳನ್ನು ಸಮರ್ಪಣೆ ಮಾಡ್ತೀವಿ, ಹಾಗೆ ಈ ಜಪ ಮಾಡಿದ್ರಿಂದ ಉದ್ದೀಪನ ಆದಂತಹ ಆ ದೇವತಾ ಶಕ್ತಿಗೆ ಏನಾದರೂ ಒಂದು ತೃಪ್ತಿಯಾಗುವಂಥದ್ದು ಏನಾದರೂ ಒಂದನ್ನು ಸಮರ್ಪಣೆ ಮಾಡಬೇಕು. ಅದು ತರ್ಪಣದ ಉದ್ದೇಶ. ನೀರನ್ನು ಅಥವಾ ತ್ರಿಮಧು, ಹಾಲು, ಜೇನುತುಪ್ಪ, ಸಕ್ಕರೆ, ಅದರ ಮಿಶ್ರಣವನ್ನು ಈ ರೀತಿ ದ್ರವ ಪದಾರ್ಥಗಳನ್ನು ತರ್ಪಣ ಕೊಡೋದು. ಅದನ್ನು ಹೇಗೆ ಕೊಡಬೇಕು? ದೇವತೀರ್ಥದ ಮೂಲಕ. ದೇವತೀರ್ಥ ಅಂದರೆ ಏನು? ನಮ್ಮ ಕೈಯನ್ನು ಹೀಗೆ 5 ಬೆರಳು ಒಟ್ಟಾಗುವ ಹಾಗೆ ಮಾಡಬೇಕು. ಆ ಅಂಗೈ ಮಧ್ಯದಲ್ಲಿ ಆ ನೀರನ್ನು ಬಿಡಬೇಕು. ಅದು ಈ 5 ಬೆರಳುಗಳ ಮೂಲಕ ಹೋಗಿ ಕೆಳಗಡೆ ಪಾತ್ರೆಗೆ ಬೀಳಬೇಕು. ಇದು ದೇವತೀರ್ಥ ಅಂತ ಹೆಸರು. ಈ 5 ಬೆರಳುಗಳ ಮೂಲಕ ಹೋಗೋದೇನಿದೆ ಅದು ದೇವತೀರ್ಥ. ಇಲ್ಲಿಂದ ತರ್ಪಣ. 10 ಜಪಕ್ಕೆ 1 ತರ್ಪಣ. ಈ ರೀತಿ ಮಾಡಿಕೊಂಡ್ರೆ 108ಕ್ಕೆ 10, ಕೆಲವರು 11 ಕೊಡ್ತಾರೆ, ಆ 8ಕ್ಕೆ 1 ಅಂತ. ತರ್ಪಣ ಆದಮೇಲೆ ಉತ್ತರನ್ಯಾಸ. ಹೃದಯಾದಿ ನಾವು ಹೇಳಿದ ತತ್ಸವಿತು ಹೃದಯ ವರೆಣ್ಯಂ ಶಿರಸೆ, ಆ ಅಂಗಗಳನ್ನು ಮಾಡಿ ಭೂರ್ಭುವಸ್ವರಂ ಇತಿ ದಿಗ್ಬಂಧ ಅಂತ ಹೇಳಿದ್ವಿ. ದಿಗ್ಬಂಧ ಮಾಡಿರ್ತೀವಿ, ಲಾಕ್. ಆ ಲಾಕನ್ನು ತೆಗಿಬೇಕು. ದಿಕ್ ವಿಮೋಕ. ಉತ್ತರನ್ಯಾಸದಲ್ಲಿ ಅದನ್ನು ತೆಗೆದು ಮತ್ತೆ ಆ ಧ್ಯಾನವನ್ನು ಒಂದು ಸಾರಿ ಹೇಳಿ ಸಮರ್ಪಣೆ ಮಾಡೋದು. ಲಕ್ಷ್ಮೀನಾರಾಯಣ ಪ್ರಿಯತಾಂ ಅಂತ. ಇದಿಷ್ಟು ಗಾಯತ್ರಿ ಮಂತ್ರದ ಕಾನ್ಸೆಪ್ಟ್.